ಪ್ರಭು ಕ್ರಿಸ್ತರಲ್ಲಿ ನನ್ನ ಒಲುವಿನ ಸೋದರ ಸೋದರಿಯರೇ, ಇವತ್ತಿನ ಶುಭ ಸಂದೇಶ ಮಾರ್ಕ ಅಧ್ಯಾಯ 6 ವಾಕ್ಯ 31 ತಿಳಿಸುವುದೇನೆಂದರೆ, ನಿರ್ಜನ ಸ್ಥಳಕ್ಕೆ ನೀವೇ ಬಂದು ಸ್ವಲ್ಪ ವಿಶ್ರಾಂತಿ ಪಡೆಯಿರಿ. ಚಿಂತನೆ: ಯೇಸು ನಮ್ಮ ದಣಿದ ಹೃದಯಗಳನ್ನು ಅರ್ಥ ಮಾಡಿಕೊಳ್ಳುತ್ತಾರೆ. ಅವರು ನಮ್ಮನ್ನು ಕೆಲಸ ಮಾಡಲು, ಸೇವೆ ಮಾಡಲು ಮತ್ತು ನೀಡಲು ಕರೆಯುವುದಿಲ್ಲ. ಅವರು ನಮ್ಮನ್ನು ವಿರಾಮಗೊಳಿಸಲು ಸಹ ಕರೆಯುತ್ತಾರೆ. ತನ್ನ ಶಿಷ್ಯರನ್ನು ವಿಶ್ರಾಂತಿಗೆ ಆಹ್ವಾನಿಸುವಲ್ಲಿ ವಿಶ್ರಾಂತಿ ಒಂದು ಐಷಾರಾಮಿ ಅಲ್ಲ, ಆದರೆ ಅವಶ್ಯಕತೆಯಾಗಿದೆ ಎಂದು ಯೇಸು ನಮಗೆ ನೆನಪಿಸುತ್ತಾರೆ. ಮೌನ ಮತ್ತು ನಿಶ್ಚಲತೆಯಲ್ಲಿ ನಮ್ಮ ಶಕ್ತಿ ನವೀಕರಿಸಲ್ಪಡುತ್ತದೆ ಎಂದು ನಮಗೆ ಯೇಸು ತಿಳಿಸುತ್ತಾರೆ. ಪ್ರಾರ್ಥನೆ: ಕರ್ತನಾದ ಯೇಸುವೇ, ನನ್ನ ದಣಿವು ಮತ್ತು ನನ್ನ ಹೊರೆಗಳನ್ನು ನೀವು ತಿಳಿದಿದ್ದೀರಿ. ನಿನ್ನೊಂದಿಗೆ ಸಮಯ ತೆಗೆದುಕೊಳ್ಳುವುದರಿಂದ ನನ್ನ ಶಕ್ತಿ ನವೀಕರಿಸಲ್ಪಡುತ್ತದೆ ಮತ್ತು ನನ್ನ ಸಂತೋಷವನ್ನು ಪುನಃಸ್ಥಾಪಿಸುತ್ತದೆ ಎಂದು ನಂಬಲು ನನಗೆ ಸಹಾಯ ಮಾಡಿರಿ. ನಿನ್ನಲ್ಲಿ ನನ್ನ ವಿಶ್ರಾಂತಿ ಮತ್ತು ನಾನು ಮಾಡುವ ಎಲ್ಲದರಲ್ಲೂ ನನ್ನನ್ನು ಹೆಚ್ಚು ಪ್ರೀತಿ ಮತ್ತು ನಂಬಿಗಸ್ತನಾಗಿ ಮಾಡಿರಿ. ಆಮೆನ್.